ನಮಸ್ತೆ ಸ್ನೇಹಿತರೆ. ವೈಶಾಖ ಪುರಾಣದ 28ನೆಯ ಅಧ್ಯಾಯ. ವೈಶಾಖ ಶುದ್ಧ ದ್ವಾದಶಿ ಮಹಿಮೆ. ಮಧುವೈರಿಂ ಶೋಭಿತಾಂ ಗ್ರೀಂ ಅವಿನಾಶಿ ನಮೀಶ್ವರಂ ಪರಂ ಪುರಾಣಂ ಲಕ್ಷ್ಮೀಶಂ ನೃಸಿಂಹಂ ರಾಮಮವ್ಯಯಂ. ಶ್ರುತದೇವ ಋಷಿಗಳು ವೈಶಾಖ ಶುದ್ಧ ದ್ವಾದಶಿಯ ಮಹತ್ವವನ್ನು ಹೇಳುತ್ತಾರೆ. ವೈಶಾಖ ಶುದ್ಧ ದ್ವಾದಶಿಯು ಅತ್ಯಂತ ಪವಿತ್ರವಾದ ದಿನವಾಗಿದೆ. ಆ ದಿನ ಸತ್ಪತ್ರರಿಗೆ ಭೋಜನ ಮಾಡಿಸಿದರೆ ಸಹಸ್ರ ಗೋದಾನ ಫಲ ಬರುತ್ತದೆ. ಅನ್ನದ ಒಂದೊಂದು ತುತ್ತಿಗೂ ಹಲವಾರು ಬ್ರಾಹ್ಮಣ ಭೋಜನ ಫಲ ಸಿಗುವುದು. ಈ ದಿನ ಎಳ್ಳು, ಜೇನು ತುಪ್ಪ ದಾನ ಮಾಡಿದರೆ ಅಪಮೃತ್ಯು ಪರಿಹಾರ ಮತ್ತು ಋಣ ಪರಿಹಾರವಾಗುತ್ತದೆ. ವೈಶಾಖ ಶುದ್ಧ ಏಕಾದಶಿ ಜಾಗರಣೆಯಿಂದ ಸಕಲ ದೇವತೆಗಳು ಪ್ರೀತರಾಗುವರು. ದ್ವಾದಶಿ ದಿನ ಕೋಮಲವಾದ ತುಳಸಿ ದಳದಿಂದ ವಿಷ್ಣು ಪೂಜೆ ಮಾಡಿದರೆ ಸಪ್ತ ಕುಲಗಳನ್ನು ಧರಿಸಿದ ಫಲ ದೊರೆಯುತ್ತದೆ. ಯಮಧರ್ಮರಾಜ ಪಿತೃ ಮತ್ತು ಗುರುಗಳನ್ನುದ್ದೇಶಿಸಿ ವಿಷ್ಣು ಪ್ರೀತಿಕರವಾದ ನೀರು ತುಂಬಿದ ಕಲಶವನ್ನು ಮೊಸರನ್ನವನ್ನು ದಾನ ಮಾಡಿದರೆ ಪ್ರಯಾಗ ಯಾತ್ರೆ ಫಲ ದೊರೆಯುವುದು. ದ್ವಾದಶಿಯಂದು ಸಾಲಿಗ್ರಾಮ ದಾನ ಮಾಡಿದರೆ ಘೋರ ಪಾತಕಗಳು ನಾಶವಾಗುತ್ತವೆ. ಇದರಿಂದ ಸೂರ್ಯಗ್ರಹಣ ಕಾಲದಲ್ಲಿ ಗಂಗಾ ತೀರದಲ್ಲಿ ಭೂದಾನ ಮಾಡಿದ ಫಲ ಸಿಗುವುದು. ದ್ವಾದಶಿಯ ದಿನ ಪರಮಾತ್ಮನಿಗೆ ಕ್ಷೀರಾಭಿಷೇಕ ಮಾಡಿದರೆ ಗಂಗಾ ತೀರದಲ್ಲಿ ಅಶ್ವಮೇಧ ಯಾಗದ ಫಲ ಸಿಗುವುದು. ತ್ರಯೋದಶಿ ದಿನ ಪಂಚಾಮೃತ ಅಭಿಷೇಕ, ಸಾಯಂಕಾಲ ಪಾನಕದಾನಗಳಿಂದ ವ್ಯಾಧಿಗಳು ನಾಶವಾಗುತ್ತದೆ. ಕಾಶ್ಮೀರ ದೇಶದಲ್ಲಿ ದೇವವ್ರತನೆಂಬ ಬ್ರಾಹ್ಮಣನಿದ್ದನು. ಅವನು ತನ್ನ ಮಗಳಾದ ಮಾನಿನಿಯನ್ನು ಸತ್ಯಶೀಲನೆಂಬ ಬ್ರಾಹ್ಮಣನಿಗೆ ಮದುವೆ ಮಾಡಿಕೊಟ್ಟನು. ಅವನು ತನ್ನ ಪತಿಗೆ ಪ್ರಿಯಳಾಗಿರಲಿಲ್ಲ. ಪತಿಯು ಅವಳನ್ನು ದ್ವೇಷಿಸತೊಡಗಿದನು. ಇದರಿಂದ ಅವಳು ಪತಿಯನ್ನು ವಶೀಕರಿಸಲು ಯತ್ನಿಸಿದಳು. ಅವಳ ಗೆಳತಿಯರು ಔಷಧ ಪ್ರಯೋಗದಿಂದ ಪತಿ ವಶೀಕರಣ ಸಾಧ್ಯವೆಂದರು. ಮಾನಿನಿಯು ಒಬ್ಬ ಯೋಗಿನಿಯ ಆಶ್ರಮಕ್ಕೆ ಹೋದಳು. ಅವಳು ವಶೀಕರಣ ಮಂತ್ರೋಪದೇಶಿಸಿದಳು. ಇದಕ್ಕೆ ಪ್ರತಿಯಾಗಿ ಬಂಗಾರದ ಕಾಲುಂಗುರವೊಂದನ್ನು ನೀಡಿ ಅದನ್ನು ಹಚ್ಚಿದರೆ ಮತ್ತು ಹಾಲಿನಲ್ಲಿ ಬೆರೆಸಿ ಕುಡಿಯಲು ಕೊಟ್ಟರೆ ಗಂಡನು ವಶನಾಗುತ್ತಾನೆಂದಳು. ಈ ಚೂರ್ಣ ಸೇವನೆಯಿಂದ ಸತ್ಯಶೀಲನಿಗೆ ಕ್ಷಯರೋಗ ಬಂದಿತು. ಅವನು ನಿಷ್ಕ್ರಿಯನಾದನು. ರೋಗಗ್ರಸ್ತನಾದ ಪತಿಯನ್ನು ಬಿಟ್ಟು ಅವಳು ಪರಪುರುಷನಲ್ಲಿ ಆಸಕ್ತಳಾದಳು. ಪತಿಯು ನಿನ್ನನ್ನು ಬಿಟ್ಟು ನಾನು ಬೇರೆಯವರನ್ನು ಬಯಸುವುದಿಲ್ಲವೆಂದು ಹಲುಬಿದನು. ಆಗ ತನ್ನ ವಶೀಕರಣ ಸಫಲವಾಯಿತೆಂದು ತಿಳಿದ ಮಾನಿನಿಯು ಮತ್ತೆ ಯೋಗಿನಿಯ ಬಳಿ ಹೋದಳು. ಅವಳು ಕೊಟ್ಟ ಬೇರೊಂದು ಔಷಧದಿಂದ ಪತಿಯ ಕಾಯಿಲೆ ಗುಣವಾಯಿತು. ಅವನು ಪತ್ನಿಗೆ ಪೂರ್ಣ ವಶನಾದನು. ಪತಿವಂಚನೆಯ ಪಾಪದಿಂದ ಮಾನಿನಿಗೆ ಕ್ಷಯ ಮತ್ತು ಎಳೆವತನ ಪ್ರಾಪ್ತವಾಯಿತು. ಅವಳು ಸತ್ತು ನರಕ ಬಾಧೆಯನ್ನನುಭವಿಸಿ ಅನೇಕ ಬಾರಿ ಶ್ವಾನ ಜನ್ಮ ತಾಳಿದಳು. ಎಂಬಲ್ಲಿಗೆ ವೈಶಾಖ ಮಹಿಮೆಯ 28ನೆಯ ಅಧ್ಯಾಯ ಮುಗಿಯಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.